ಶಿವಯೋಗಿ ಸ್ವಾಮೀಜಿಯವರ ಪಾದಗಳಲ್ಲಿ ನಮಿಸಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಜಿಲ್ಲಾ ಪೊಲೀಸ್, ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ತ್ರಿಪುರಾ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಈ ವ್ಯಸನ ಮುಕ್ತ ದಿನಾಚರಣೆಯ ಕಾಲೇಜು ವಿದ್ಯಾರ್ಥಿಗಳ ಹಕ್ಕುಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಪ್ರಭು ನೀಲಾಸತಿ ಬಗೆಯವರು, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಶ್ರೀನಿವಾಸ್ ಅವರೇ, ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಸಚಿವರಾದ ಪ್ರೊಫೆಸರ್ ಗುಪ್ತಾ ಅವರೇ, ನಮ್ಮ ವಿದ್ಯಾಧಿಕಾರಿಗಳಾದಂತಹ ಪ್ರೊಫೆಸರ್ ಬಾಬುಲಿ ಅವರೇ, ಡಾಕ್ಟರ್ ಶ್ರೀನಿವಾಸ್ ಅವರೇ, ಡಾಕ್ಟರ್ ಚಾರಣಿ ಅವರೇ, ಈ ಕಾರ್ಯಕ್ರಮದ ಮೂಲ ನಮ್ಮ ಜಿಲ್ಲಾ ಮತ್ತು ವಾರ್ತಾ, ಜಿಲ್ಲಾ ಮತ್ತು ಸಾರ್ವಜನಿಕ ಸಂಪರ್ಕ, ನಮ್ಮ ಕಾಲೇಜಲ್ಲಿ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಹೇಳಿ ಈ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿಗಳ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ನಮ್ಮ ನೆಲೆಯ ಎಲ್ಲ ನಮ್ಮ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇತರ ವೃಂದವರೇ, ನನ್ನ ನೆಲೆಯ ವಿದ್ಯಾರ್ಥಿಗಳಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಬಹುಶಃ ಕಳೆದ ಆಗಬೇಕಿತ್ತು, ಬೇರೆ ಒತ್ತಡಗಳ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಈ ವ್ಯಸನ ಮುಕ್ತ ಭಾರತವನ್ನು ನಿರ್ಮಾಣ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಡಾಕ್ಟರ್ ಮಹಾಂತೇಶ ಶಿವಯೋಗಿ ಮಹಾಸ್ವಾಮಿಗಳು ಈ ಯುವ ಪೀಳಿಗೆಯನ್ನ ಸರಿದಾರಿಯಲ್ಲಿ ತರಬೇಕು, ನಮ್ಮ ಯುವ ಪೀಳಿಗೆಯನ್ನ ಯಾವುದಕ್ಕೂ ವ್ಯಸನಿಗಳಾಗಿ ಮಾಡಬಾರದು ಅನ್ನೋ ಉದ್ದೇಶದಿಂದ ಅವರದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಲ್ಲ ಅತಿಥಿಗಳು ಬಂದಿದ್ದಾರೆ. ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ. ಇನ್ನು ನಮ್ಮ UGC ಭಾರತದ ಸೇವಾ ಆಯೋಗ ಕೂಡ ವೆರಿ ಪರ್ಟಿಕ್ಯುಲರ್ ದಟ್ ವಿ ಆರ್ಗನೈಸ್ ಲಾಟ್ ಆಫ್ ಪ್ರೋಗ್ರಾಮ್ಸ್. ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ನಮ್ಮ ಯುವ ಜನತೆಗೆ ಈ ಇಂಟಾಕ್ಸಿಕೇಶನ್ ಇಂದ ದೂರ ಇರೋದ್ರ ಬಗ್ಗೆ ಬಹಳ ಟೈಟ್ ಸರ್ಕ್ಯುಲರ್ಸ್ ಇದ್ದಾವೆ. ನಮ್ಮದೇ ಆದಂತಹ ಕಮಿಟಿಗಳು, ನಮ್ಮದೇ ಆದ ಸೈಕಾಲಜಿಸ್ಟ್ ಜೊತೆ ಇಂಟ್ರಾಕ್ಟ್ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮವನ್ನು ಹಾಕೊಂಡು ಬಂದಿದ್ದೀವಿ. ಭಾರತ ಬೇರೆ ದೇಶದಂಥ ದೇಶ ಅಲ್ಲ. ವಿಭಿನ್ನವಾಗಿ ನಮ್ಮದೇ ಆದಂತಹ ಸಂಸ್ಕೃತಿ ಇರ್ತಕ್ಕಂತಹ ವಿಭಿನ್ನ ರೀತಿಗಳ ರಾಷ್ಟ್ರ ಇದೆ. ನಮ್ಮ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಭಾರತದ ಶಕ್ತಿ ನಮ್ಮ ಯುವ ಪೀಳಿಗೆ. ಈ ರಾಷ್ಟ್ರ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ಭಾರತದಲ್ಲಿರ್ತಕ್ಕಂತಹ ಬಹುಸಂಖ್ಯಾತರು ಯಾರು ಅಂದ್ರೆ 65% ನಮ್ಮ ಯುವಜನ. ನಮ್ಮ ಯುವಕ ಯುವತಿಯರು 65% ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತಹ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಅಭಿವೃದ್ಧಿ ಹೊಂದಿರತಕ್ಕಂಥ ನೀವು ಯಾವುದೇ ರಾಷ್ಟ್ರಕ್ಕೆ ಹೋಗ್ಬಿಡಿ, ನೀವು ಕಂಟ್ರಿ ಎಲ್ಲ ಮುಂಬರುವ ದೇಶಗಳು. ಅಮೆರಿಕಾಕ್ಕೆ ಹೋಗಿ 90+, ಚೈನಾಗೆ ಹೋಗಿ ಎಲ್ಲ 90+, ಜಪಾನ್ 90+, ಕೊರಿಯಾದಂಥ ರಾಷ್ಟ್ರದಲ್ಲೂ ಅದೇ ಸಮಸ್ಯೆ. ಸೊ ಇಡೀ ಜಗತ್ತು ಯಾಕೆ ಭಾರತವನ್ನ ಕಂಡ್ರೆ ಎದುರ್ತಾರೆ ಅಂತಂದ್ರೆ, ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯುವ ಪೀಳಿಗೆ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಯುವ ಪೀಳಿಗೆ ರಾಷ್ಟ್ರದಲ್ಲಿ. ಸೊ ಈ ಯುವ ಪೀಳಿಗೆ ಇವತ್ತು ಬಹುಶಃ ನಾವು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಳೆದು ಬಂದಂಥ ವಾತಾವರಣವನ್ನು ಕಂಪೇರ್ ಮಾಡಿದ್ರೆ, ಸ್ವತಂತ್ರ ಭಾರತದ ಸ್ವತಂತ್ರ ಸಂಗ್ರಾಮದ ಕಂಪಿಂದು ಇದ್ದಂಥ ಕಾಲ ನಮ್ಮದು. ನಾನು ಬಹಳ ಪಾಠ ಮಾಡ್ತಾ ಇದ್ದ ಓಲ್ಡ್ ಸ್ಕೂಲ್ನ ಸ್ವಾಮಿ ಹಳೆ ಕಥೆ ಹೇಳ್ತೀರಾ ಎಲ್ಲ ಬಹಳ ಚೇಂಜ್ ಆಗ್ಬಿಟ್ಟಿದೆ ಅಂತಾರೆ. ಜಗತ್ತು ಬಹಳ ಚೇಂಜ್ ಆಗಿದೆ ನಿಜ. ಸ್ವತಂತ್ರ ಭಾರತದ 80 ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಜನ ಈ ದೇಶವನ್ನು ಕಟ್ಟಲಿಕ್ಕೆ, ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ನಮಗಿರುವಂಥ ಕಷ್ಟ ಇಲ್ಲ. ನಮಗೆ
ಸರಿಯಾದ ಮಾರ್ಗದರ್ಶನ ಇರಲಿಲ್ಲ, ತಂತ್ರಜ್ಞಾನ ಇರಲಿಲ್ಲ, ಸೌಲಭ್ಯಗಳಿರಲಿಲ್ಲ, ಒಂದ್ ಕಡೆ ಹೋಗಕ್ಕೆ ಅವಕಾಶ ಇರಲಿಲ್ಲ. ಇಂಗ್ಲೀಷ್ ಅಂದ್ರೆ ತಲೆ ಕಲ್ಕತ್ತಿದ್ವಿ, ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ. ಕನ್ನಡ ಈ ಪಕ್ಕದಲ್ಲಿ ಇಂಗ್ಲೀಷ್ ಸಿನಿಮಾ ನೋಡಕ್ ಹೋಗ್ತಿದ್ವಿ, ಪಕ್ಕದಲ್ಲಿ ನಾವು ನೋಡ್ತಿದ್ವಿ, ಅರ್ಥ ಆಗ್ತಿರ್ಲಿಲ್ಲ. ಹಳ್ಳಿಗಾಡಿನ ಸಮಸ್ಯೆಗಳು ನಮ್ಮ ಕಾಲದ್ದು. ಆದರೆ ನಿಮ್ಮ ಜನರೇಷನ್ಗೆ ಭಾರತದ ಸ್ವತಂತ್ರ ನಂತರದ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಭಾರತದ ಸಂವಿಧಾನದ ಫಲ ನಮ್ಮನ್ನೆಲ್ಲ ಈ ಸ್ಥಿತಿಗೆ ತರಲಿಕ್ಕೆ ಕಾರಣ ಆಗಿದೆ. ಸಮಾಜದ ನಿರ್ಮಾಣ, ಆ ಸಮಾನತೆ ಕೊಟ್ಟಿದ್ದರಿಂದ ಎಲ್ಲರಿಗೂ ಕೂಡ ಶಿಕ್ಷಣ ಸಿಕ್ತು, ಎಲ್ಲರಿಗೂ ಕೂಡ ಎಲ್ಲ ಕ್ಷೇತ್ರದ ಅವಕಾಶಕ್ಕೆ ಇವತ್ತು ಅವಕಾಶ ಆಯಿತು. ಹಾಗಾಗಿ ಆದರೆ ದುರದೃಷ್ಟವಶಾತ್ ಏನಪ್ಪ ಪರಿಸ್ಥಿತಿ ಇದೆ, ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಯುವಕ ಯುವತಿಯರು ಬಹಳ ಜಾಣರಿಲ್ಲ, ಯಾರು ದಡ್ಡರಿಲ್ಲ. ಆದರೆ ಯುವಕ ಯುವತಿಯರು ಯಾವ್ದಾದ್ರು ಒಂದು ಮಾದಕ ವಸ್ತುಗಳನ್ನ ತಂಬಾಕಿನಂಥದ್ದು ಅಥವಾ ಮದ್ಯಪಾನವನ್ನು ಮಾಡಿ ಒಂದ್ಸರಿ ಒಂದೇ ಒಂದು ಸಿಗರೇಟ್ ಸೇರ್ಕೊಂಡು ಅದೇನಾಗ್ತದೆ ಅಂತ ಸೇರಕ್ಕೆ ಹೋಗಿ ಮತ್ತೆ ಒಂದಿರೋದು 2 ಆಗ್ತದೆ, 220 ಆಗ್ತದೆ, 20 200 ಆಗ್ತದೆ, ಅದನ್ನು ಬಿಡದೇ ಇಲ್ಲ. ಒಂದು ಸರಿ ಚಟ ನೀವು ಮೈ ಗೂಡಿಸ್ಕೊಂಡು ಬಿಟ್ಟರೆ, ಚಟ ಹೆಂಗಪ್ಪ ಅಂದ್ರೆ ಮಾದಕ ವಸ್ತುಗಳ ಶಕ್ತಿ ಹೆಂಗಿರುತ್ತೆ ಅಂದ್ರೆ ಒಂದ್ಸರಿ ನೀವು ಅದರ ಸರಿ ಅನುಭವಿಸ್ಬಿಟ್ರೆ ನಾವು ಅದರ ದಾಸಾನುದಾಸರಾಗ್ತಕ್ಕಂತಹ ಅಪಾಯ ಇದೆ ಅನ್ನುವ ಸಂದೇಶವನ್ನ ಯುವ ಪೀಳಿಗೆಗೆ ತಲುಪಿಸಬೇಕು, ಅವರ ಮನಸ್ಸುಗಳನ್ನ ಬದಲಾಯಿಸಬೇಕು ಅನ್ನೋ ಉದ್ದೇಶದಿಂದ ಪೂಜ್ಯ ಸ್ವಾಮೀಜಿಯವರು ಈ ಸಾಮಾಜಿಕ ಆಂದೋಲನವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಅರಿವನ್ನ ಮೂಡಿಸ್ತಕ್ಕಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಯುವ ಪೀಳಿಗೆ ವಿಶೇಷವಾಗಿ ನಾವು ಹೆಚ್ಚು ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ನಾವೆಲ್ಲ ಹಳೆ ಕಾಲದಲ್ಲಿ ಇದ್ದಂಗೆ ಕೊಡಿ ಎಲ್ಲ ಸಿಗರೇಟ್ ಸೇದಲ್ಲ, ಇವೆಲ್ಲ ಓಲ್ಡ್ ಸ್ಟೈಲ್ ಸ್ವಾಮಿ, ಓಲ್ಡ್ ಫ್ಯಾಷನ್ ಹಂಗೆಲ್ಲ ಇಲ್ಲ ಅನ್ನೋ ಕಾಲ ಇದೆ ಇವರು. ಆದ್ರೆ ನಮ್ಮ ಹಿತದೃಷ್ಟಿ, ನಮ್ಮ ಮುಂದಿರ್ತಕ್ಕಂಥದ್ದು ಏನಪ್ಪ, ನಮ್ಮ ಗುರಿ. ಇನ್ನು ನಮ್ಮ ಜಡ್ ಸಾಹೇಬ್ ನೋಡ್ರಿ, ರಾಣೆಬೆನ್ನೂರಿಂದ ಬಂದು ಇವತ್ತು ಈ ಜಿಲ್ಲೆಯ ಜುಡಿಷಿಯರಿನಲ್ಲಿ ಈ ಹೋಲ್ಡಿಂಗ್ ಆನ್ ವೆರಿ ಹೈ ಪೊಸಿಷನ್ಸ್. ನಾಳೆ ಬರೋ ದಿನಗಳಲ್ಲಿ ಅವರು ಇನ್ನೂ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಹೈಕೋರ್ಟ್ ಜಡ್ಜ್ ಆಗ್ತಾರೆ. ಆದರೆ ಗ್ರಾಮೀಣ ಪ್ರತಿಭೆ ಇವತ್ತು ಆ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು, ಅವ್ರು ಹಿಂದಿರ್ತಕ್ಕಂಥ ಶ್ರಮ. ಇವತ್ತು ಕೇಂದ್ರ ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ ಡಾಕ್ಟರ್ಗಳಿದ್ದಾರೆ, ನಮ್ಮ ಪ್ರೊಫೆಸರ್ಗಳಿದ್ದಾರೆ, ನಮ್ಮ ಕವನ ಎಷ್ಟು ಕಷ್ಟಪಟ್ಟಿದ್ದಾರೆ ಇವರೆಲ್ಲ ಒಂದೊಂದು ಸ್ಥಾನಮಾನ ಪಡೀಲಿಕ್ಕೆ ಅನ್ನುವಂಥದ್ದು. ಇವೆಲ್ಲರೂ ಇಷ್ಟು ಜನರು ಕೂಡ ನಿಮ್ಗೆ ಮಾದರಿ ಆಗುತ್ತೆ. ನನಗಿನ್ನ ಡಾಕ್ಟರ್ಸ್ ನಿಮ್ಗೆ ಹೇಳ್ತಾರೋದ್ರಿಂದ ಏನೇನು ಅಪಾಯಗಳಾಗ್ತದೆ ಅಂತ ಒಂದು ಕಿವಿ ಮಾತು ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ದಯವಿಟ್ಟು ಯಾವುದೇ ಮಾದಕ ವಸ್ತುಗಳಿಗೆ ದಾಸರಾಗಬೇಡಿ. ಇನ್ನು ನಿಮ್ಗೆ ಜ್ಞಾನಕ್ಕೆ ದಾಸರಾಗಿ ಜ್ಞಾನವನ್ನ ಪಡೀರಿ. ಬಹಳಷ್ಟು ಸಂದರ್ಭದಲ್ಲಿ ಓದ್ರಿ, ಬರೀರಿ, ಪುಸ್ತಕ ಬರೀರಿ, ಬೇರೆ ಬೇರೆ ಸ್ಥಾನಮಾನಗಳನ್ನು ಪಡೀರಿ. ಬಡವರ ಕಣ್ಣೀರು ಉಳಿಸುವ ತಾಯಿ ಹೃದಯವನ್ನು ಬೆಳೆಸ್ತಾರೆ. ಈ ವ್ಯಸನ ಮುಕ್ತ ವ್ಯಸನಕ್ಕೆ ಒಂದ್ಸರಿ ಸಿಗಾಕೊಂಡ್ಬಿಟ್ಟು ಅದರ ದಾಸರಾದ್ರೆ ಅದರ ನಿಮ್ಮ ವೈಯಕ್ತಿಕ ಬೆಳವಣಿಗೆ, ವೈಯಕ್ತಿಕ ಆಸೆಗಳು ಈಡೇರಲಿಕ್ಕೆ ತೊಂದರೆ ಆಗ್ತದೆ. ವಿಶೇಷವಾಗಿ ವಿನಯ, ವಿಧೇಯತೆ, ಶ್ರದ್ಧೆ, ಕಠಿಣ ಪರಿಶ್ರಮದಿಂದ ನೀವು ಜೀವನೂ ಕಷ್ಟಪಟ್ಟು ದುಡಿದ್ರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಇವು 4 ವಂಶಗಳ ನಮ್ಮ ಜೀವನದಲ್ಲಿ ಇಟ್ಕೊಂಡ್ರೆ ತಾಯಿಯೇ ದೇವರು, ತಂದೆನೇ ದೇವರು. ಗುರು ತೋರಿದ ಮಾರ್ಗದಲ್ಲಿ ನಡೆಯಿರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯತನ್ನ ಮುಕ್ತಿ. ಗುರುಗಳು ಏನ್ ಹೇಳ್ತಾರೆ, ಜ್ಞಾನ ಸಂಪಾದನೆ ಮಾಡಿ, ಕಷ್ಟಪಡಿ, ವಿನಯ ವಿಧೇಯತೆಯಿಂದ ನಡ್ಕೊಳ್ಳಿ, ನ್ಯಾಯ ಧರ್ಮವನ್ನು ಪಾಲಿಸಿ. ಯಾವ ಮಾದಕ ವಸ್ತುಗಳ ಬಳಕೆ ಬಗ್ಗೆ ಕನಸಲ್ಲೂ ಯೋಚನೆ ಮಾಡಬೇಡಿ. ಒಂದ್ಸರಿ ಬಳಸ್ತೀವಿ ಅಂತ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಕು. ಯಾಕಂದ್ರೆ ಅದು ಅದರ ಶಕ್ತಿಯಾಗಿ ಇರುತ್ತೆ. ಮಾದಕ ವಸ್ತುಗಳ ಶಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಣರಿದ್ದೀರಿ, ಟ್ಯಾಲೆಂಟೆಡ್ ಇದ್ದೀರಿ. ಬಹುಸಂಖ್ಯಾತ ನಾವೆಲ್ಲ ಹಳ್ಳಿಗಾಡಿನ ಪ್ರತಿಭಾವಂತರಿದ್ದೀರಿ. ನನಗೆ ಜಾಣರು ದೊಡ್ಡರು ಅನ್ನೋದಕ್ಕೆ ಕಾನ್ಸೆಪ್ಟ್ ನನಗೆ ನಂಬಿಕೆ ಇಲ್ಲ. ಎಲ್ಲರೂ ಜಾಣರೆ, ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ನಾವು ಹೊಂದಿರ್ತೀವಿ. ಮನುಷ್ಯನ ಜೀವನ ಇಸ್ ವೆರಿ ಶಾರ್ಟ್. ಈ ಮಾದಕ ವಸ್ತುಗಳನ್ನು ಬಳಸಿ ಆರೋಗ್ಯವನ್ನ, ಆಯಸ್ಸನ್ನ, ಇಡೀ ನಮ್ಮ ಸುಖವನ್ನು ಹಾಳು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ಅದ್ರ ಬದಲಿಗೆ ಆರೋಗ್ಯಕಾರಿ ಕ್ರೀಡಾ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಸಾಹಿತ್ಯ ಚಟುವಟಿಕೆಗಳಲ್ಲಿ ಹೆಚ್ಚು ಓದಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಪಡೆದು ಈ ದೇಶವನ್ನ, ಕನ್ನಡ ನಾಡನ್ನ, ಬಲಿಷ್ಠ ಕನ್ನಡ ನಾಡನ್ನ, ಬಲಿಷ್ಠ ಭಾರತವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಮಾಜ ನಿರ್ಮಾಣದಲ್ಲಿ ಜಗಜ್ಯೋತಿ ಬಸವಣ್ಣನ ಕನಸನ್ನು ನನಸು ಮಾಡತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೈ ಜೋಡಿಸೋಣ. ಆ ನಿಟ್ಟಿನಲ್ಲಿ ಇವತ್ತೇನು ತರದ ಪ್ರತಿಜ್ಞೆ ಮಾಡಿದ್ದೀರಿ. പക്ഷെ ನಮ್ಮೂರು ಯಾರು ಇಲ್ಲ, ಮಾದಕ ವಸ್ತುಗಳನ್ನು ಬಳಸೋದು ಕಮ್ಮಿ ಆಗಿದೆ ಅಂತಾರೆ, ಯಾರು ನಮ್ಮದಿಲ್ಲ. ಈ ಪ್ರೈವೇಟ್ ಕ್ಯಾಂಪಸ್
ನಮ್ಮ ಕ್ಯಾಂಪಸ್ಸಲ್ಲೂ ಕೂಡ ಯಾರು ಬಳಸ್ತಕ್ಕಂಥದ್ದು ಅವಕಾಶ ಇಲ್ಲ, ಕಾಯ್ದೆಯಲ್ಲೂ ಅವಕಾಶ ಇಲ್ಲ. ನನಗೆ ಗೊತ್ತಿರಂಗೆ ನಮ್ಮ ಹುಡುಗರು ಅಂತ ಇರುವಲ್ಲ, ಅಂತ ತಪ್ಪು ಮಾಡಲ್ಲ ಅಂತ ನಂಬಿಕೆ ಇದೆ. ಆ ಭರವಸೆಯನ್ನು ಉಳಿಸ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸತ್ಪ್ರಜೆಗಳಾಗಿ ಬಾಳಿ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶೇಷವಾಗಿ ನಮ್ಮ ಕವನ ಮೇಡಮ್ ಅವರು, ಅವರ ವಾರ್ತಾಂಶ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಅಧಿಕಾರಿಗಳು, ಅವರ ತಂದೆಯವರು ಬಹಳ ದೊಡ್ಡ ಸಾಹಿತ್ಯರು, ಕನ್ನಡ ಸಾಹಿತ್ಯಕ್ಕೆ ಕಿರಣ್ ನಾಗರಾಜ್ ಅವರು ನನಗೆ ಸಹೋದ್ಯೋಗಿಗಳು. ಅವರ ತಂದೆ ಅವರು ಕನ್ನಡ ಪ್ರೊಫೆಸರು, ನಾನು ಪತ್ರಿಕೋದ್ಯಮ ಪ್ರೊಫೆಸರು, ನಮಗಿನ ಬಹಳ ಹಿರಿಯರು. ಕಿರಣ್ ನಾಗರಾಜ್ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಪಾರವಾದದ್ದು. ಬಹುಶಃ ಅವರು ಕನಕದಾಸರ ನೆಲೆ, ದಾಸ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ, ವಚನ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆಯನ್ನು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಿರಣ್ ನಾಗರಾಜ್ ಅವರು ಇಡೀ ದಾಸ ಸಾಹಿತ್ಯದ ಸಮಾಜದ ಚಿಂತನೆಯನ್ನ, ಭಕ್ತ ಮತ್ತು ಭಗವಂತನ ನಡುವೆ ಸಂಬಂಧವನ್ನ, ಅವರು ಕನ್ನಡ ಸಾಹಿತ್ಯದ ಬಹಳ ಜನ ನಾಟಕಗಳನ್ನು ಓದಿದ್ದೀರಿ. ಭಕ್ತ ಭಗವಂತನ ನಡುವೆಯ ಸಂಬಂಧವನ್ನು ಅವರು ಪ್ರೆಸೆಂಟ್ ಮಾಡಿದ ಹಾಗೆ, ಅವರು ಬರೆದಂತಹ ನಾಟಕವನ್ನು ನಮ್ಮ CJK ರಂಗಭೂಮಿಯಲ್ಲಿ ತಂದ ಹಾಗೆ ನನ್ನ ಅದೃಷ್ಟ. ಅವರಿಬ್ಬರೂ ಕೂಡ ನನ್ನ ಬೆಂಗಳೂರು ವಿಶ್ವವಿದ್ಯಾಲಯದ ನನ್ನ ಸಹೋದ್ಯೋಗಿ ಪ್ರೊಫೆಸರ್ ಕೃಷ್ಣಸ್ವಾಮಿಗಳು, ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಇವ್ರ ತಂದೆಯವರು ಕನ್ನಡ ಪ್ರೊಫೆಸರು. ಇವ್ರ ಜೊತೆಗೆ ಬಹಳ ಜೆ ಶಿವಗುಪ್ತನವರು, ಸಿದ್ದಲಿಂಗಯ್ಯನವರು, ಬಹಳ ದೊಡ್ಡ ನಮ್ಮ ಇವರು DR ನಾಗರಾಜ್ ಅವರು, ಬಹಳ ದೊಡ್ಡ ಹಿರಿಯ ಜೆ ಶಿವಗುಪ್ತನವರು. ಎಂಥ ಕವಿಗಳು ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ನೆನೀಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕವನ ಕೂಡ ನಮ್ಮ ವಿಭಾಗದಲ್ಲಿ ಹೋಗ್ತದೆ. ಕವನ ಮತ್ತು ಪತ್ರಿಕೋದ್ಯಮವನ್ನು ಓದಿ ಆಫೀಸರ್ ಆಗಿ ನನ್ನ ಹತ್ರ ಸಂಶೋಧನೆ ಕೂಡ ನನ್ನ ಹತ್ರ ಮಾಡಿದ್ರು. ಇದು ನಮ್ಗೆ ಬಹಳ ಕೆಲವು ಸರ್ ನೇಷ್ಟಾಳಕ್ಕೆ ಬಹಳ ಪುಣ್ಯ ಮಾಡಿರೋದು ಸರ್. ಇದೇನೋ ಪುಣ್ಯ ನನ್ನ ಸ್ವಲ್ಪ ಸಿಕ್ಕಿದೆ. ಸೊ ಬಹಳ ಒಳ್ಳೆ ವಿದ್ಯಾರ್ಥಿ. ಇವತ್ತು ವಾರ್ತಾ ಇಲಾಖೆಯಲ್ಲಿರೋ 10 ಜನ ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿ ಇರ್ತಾ ಇರೋದು. ಹಾಗಾಗಿ ಇಲ್ಲ ಸರ್ ನೀವು ಬರಲೇಬೇಕು ಅನ್ನೋದ್ರಿಂದ ಆಕ್ಚುಲಿ ಬರಲಿಲ್ಲ ಕಾರ್ಯಕ್ರಮ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ. ನನಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ 75ರಿಂದ ಸಂಬಂಧ. 50 ಯಂಗೆಸ್ಟ್ ಅಕ್ರೆಡಿಟೆಡ್ ಜರ್ನಲಿಸ್ಟ್ ಆಫ್ ಕರ್ನಾಟಕ. 80ರಷ್ಟು ಹಿಂದೆ ನಾನು ಅಕ್ರೆಡಿಟೆಡ್ ಜರ್ನಲಿಸ್ಟ್ ಅಂದ್ರೆ ಸರ್ಕಾರದ ಮಾನ್ಯತೆ ಪಡೆದ ಪತ್ರಕರ್ತ. 80ನೇ ಇಸ್ವಿನಲ್ಲಿ ನಾನು ಆಕಾಶವಾಣಿಗೆ ಕೆಲಸ ಮಾಡಿದೆ. 75ರಲ್ಲೇ ಸುಧಾಕ್ ಬರೀತಾ ಇದ್ದೆ. 80ರಲ್ಲಿ ಅಕ್ರೆಡಿಟೇಷನ್ ಬಂತು. ಹಾಗಾಗಿ ವಾರ್ತಾ ಇಲಾಖೆಗೂ ನನಗೂ ಅವಿನಾಭಾವ ಸಂಬಂಧ. ನಾನು ವಾರ್ತಾಧಿಕಾರಿ ಆಗಬೇಕಾದ್ರೆ ನಾನು ಹೋಗಿ ಇದ್ದಿದ್ರೆ ನಾವು ರಿಪೇರ್ ಆಗಿರ್ತಿದ್ದೆ ವಾರ್ತಾಧಿಕಾರಿ. ಹಾಗಾಗಿ ಬ್ರಹ್ಮನನ್ನು ನೇಷ್ಟು ಮಾಡಿದ್ದು ಏನ್ ಮಾಡಿ ನಾನ್ ಶುರು ಮಾಡಿದ್ದು ಅಲ್ಲ, ನಾನ್ ಶುರು ಆಗಿದ್ದು ಪತ್ರಕರ್ತ, ಆಮೇಲೆ ಓದಿದ್ದು ಮೀಡಿಯಾ, ಆಮೇಲೆ ಓದಿದ್ದು ಲಾ, ಆಗಿದ್ದು ವೇಸ್ಟ್. ಏನ್ ಮಾಡ್ತೀವಿ? ಅದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿದಂತಹ ಕವನ ಮೇಡಮ್, ಎಲ್ಲ ಇಲಾಖೆಯ ನಮ್ಮ ಜಿಲ್ಲಾಡಳಿತ ಮತ್ತೆ ವಿಶೇಷವಾಗಿ ನಮ್ಮ ಮಾನ್ಯ ನ್ಯಾಯಮೂರ್ತಿಗಳಿಗೆ, ನಮ್ಮ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರಿಗೆ, ನಮ್ಮ ಡಾಕ್ಟರ್ಗಳಿಗೆ, ನಮ್ಮ ಸಹೋದ್ಯೋಗಿಗಳಿಗೆ, ಕವನ ಮೇಡಮ್ ಬಗ್ಗೆ ಮತ್ತೆ ಮದ್ಯಪಾನ ಸಂಘಟನೆಗೆ ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ, ಯಾಕಂದ್ರೆ ಇವೆಲ್ಲ ನಾನು ಬಹಳ ಜೊತೆಯಾಗಿ ಕೆಲಸ ಮಾಡಿದ ಸಂಸ್ಥೆಗಳು, ಸ್ವಲ್ಪ ಅಟ್ಯಾಚ್ಮೆಂಟು. ನನ್ನೆಲ್ಲ ರೀತಿಯ ಅಧ್ಯಾಪಕರು, ಅಧ್ಯಾಪಕೇತರ ಮಿತ್ರ ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶುಭವಾಗಲಿ. ಇವತ್ತೇನು ಹಿರಿಯರು ಮಾತನಾಡ್ತಾರೆ ಅವರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ, ನಾನು ಶಿಬಿರಗಳು ಪತ್ರಕರ್ತರ ಸಮ್ಮೇಳನದಲ್ಲಿ ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ದಯಮಾಡಿ ನನಗೆ ಅನುಮತಿಯನ್ನು ಕೊಡಬೇಕು ಅಂತ ಕೋರಿ ನಿಮ್ಮೆಲ್ಲರೂ ಶುಭ ಹಾರೈಸಿ ಮಾತನಾಡ್ತೀನಿ.